ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ಹೊಸ ವರ್ಷದ ಮೊದಲನೇ ದಿನದಲ್ಲಿ ನಾವಿದ್ದೀವಿ. ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಮತ್ತು ನಾವೇನು ಗುರಿಯನ್ನು ಇಟ್ಕೊಂಡಿದ್ದೀವಿ ಆ ಗುರಿಗಳೆಲ್ಲವೂ ಕೂಡ ಸಾಕಾರಗೊಳ್ಳಲಿ ಅಂತ ಹಾರೈಸ್ತಾ, ಇವತ್ತು ಈ ಹೊಸ ವರ್ಷಕ್ಕೋಸ್ಕರ ನಾನೊಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕನ್ನು ತೆಗೆದುಕೊಂಡು ಬಂದೀನಿ. ಬಹಳ ಜನ ಸ್ಪರ್ಧಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಾರೆ, ಆದರೆ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಕಾಣೋದಿಲ್ಲ. ಯಾಕೆ ಸಕ್ಸಸ್ ಕಾಣೋದಿಲ್ಲಪ್ಪ ಅಂತಂದ್ರೆ ಅವರು ಓದ್ತಕ್ಕಂಥ ವಿಧಾನ ಸರಿ ಇರೋದಿಲ್ಲ. ಸರಿಯಾದ ಮಾರ್ಗದಲ್ಲಿ ನಾವು ಓದಿದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬಹಳ ಸರಳವಾಗಿ ನಾವು ಪಾಸ್ ಮಾಡ್ಬೋದು. ಹಾಗಾಗಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಯಾವ ರೀತಿ ಓದಬೇಕು ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ. ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಪೆನ್ನನ್ನು, ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ಕುಳಿತುಕೊಳ್ಬೇಕು. ನಾ ಹೇಳಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ನೀವು ನೋಟ್ ಮಾಡಿಕೊಳ್ತಾ ಹೋಗಬೇಕು. ನೋಟ್ ಮಾಡಿಕೊಳ್ಳುವುದರ ಜೊತೆಗೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಅವುಗಳನ್ನು ಆಚರಣೆಯಲ್ಲಿ ತರಬೇಕು. ರಾಮ ಮತ್ತು ಶ್ಯಾಮ ಅಂತ ಇಬ್ಬರು ಗೆಳೆಯರಿದ್ದರು. ಅವರಿಬ್ಬರು ಒಂದು ದಿವಸ ಒಂದು ಪ್ಲ್ಯಾನ್ ಮಾಡಿದ್ರು. ಏನು ಪ್ಲ್ಯಾನ್ ಮಾಡಿದ್ರಪ್ಪ ಅಂತಂದ್ರೆ, ಚಾರಣಕ್ಕೆ ಹೋಗುನು ಒಂದು ದಿವಸ ಬೆಳಿಗ್ಗೆ ಅರಣ್ಯದಲ್ಲಿ ಎಲ್ಲವನ್ನು ಬೆಟ್ಟ ಗುಡ್ಡವನ್ನು ತಿರುಗಾಡ್ಕೊಂಡು ಬರೋನು, ಇಬ್ಬರೂ ಕೂಡಿ ಬೆಳಿಗ್ಗೆ ಹೋಗೋಣ, ಸಂಜೆಗೆ ಬರೋಣ ಅಂತ ತಿಳ್ಕೊಂಡು ರಾಮ ಶ್ಯಾಮ ಇಬ್ಬರು ಚಾರಣಕ್ಕೆ ಒಂದು ದಿವಸ ಹೊಂಟರು. ಬೆಳಿಗ್ಗೆ 6 ಗಂಟೆಗೆ ಹೊಂಟರು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಊಟ, ನೀರು ಅದನ್ನೆಲ್ಲ ಕಟ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲ ತನಕ ಅಲ್ಲೆಲ್ಲ ತಿರುಗಾಡಿ ಎಂಜಾಯ್ ಮಾಡಿ ಊಟ ಮಾಡಿ ಎಲ್ಲವನ್ನು ಬಹಳ ಖುಷಿಪಟ್ಟರು. ಇನ್ನೇನು ಸಾಯಂಕಾಲ 4 ಗಂಟೆ ಆಗ್ತಾ ಬಂತು. ಇನ್ನು ಮರಳಿ ಮನೆಗೆ ಹೋಗೋಣ ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ಮನೆಗೆ ಬರ್ತಾಯಿದ್ರು. ಆವಾಗ ಇಬ್ಬರು ಮನೆಗೆ ಬರೋ ಸಂದರ್ಭದೊಳಗೆ ಒಂದು ದಟ್ಟವಾಗಿರ್ತಕ್ಕಂಥ ಆ ಅರಣ್ಯದಲ್ಲಿ ಒಂದು ಸಿಂಹ ಅವ್ರ ಕಣ್ಣಿಗೆ ಬಿದ್ದುಬಿಡ್ತು. ಆ ಸಿಂಹ ಮೊದಲೇ ಹಸಿದಿತ್ತು, ಇವರಿಬ್ಬರನ್ನ ದುರ್ಗುಟ್ಕೊಂಡು ನೋಡಾಕತ್ತು. ಆವಾಗ ಆ ಒಂದು ಸಿಂಹವನ್ನು ನೋಡಿ ರಾಮ ಹೇಳ್ತಾನ, ಏ ಶ್ಯಾಮ, ಇಬ್ಬರು ಕೂಡಿ ಓಡುನ ಬಾ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಓಡಾಕತ್ರು. ಇವ್ರು ಓಡೋದು ನೋಡಿ ಸಿಂಹ ಇವರಿಗೆ ಬೆನ್ನು ಹತ್ತಿಬಿಡ್ತು. ಆವಾಗ ಇಬ್ಬರು ಸುಮಾರು 1 ಕಿಲೋಮೀಟರ್ ತನಕ ಓಡಿರ್ಬೇಕು. ಓಡೋ ಸಂದರ್ಭದಲ್ಲಿ ರಾಮ ಏನು ಮಾಡ್ತಾನಂದ್ರೆ, ತನ್ನ ಬ್ಯಾಗಲ್ಲಿರ್ತಕ್ಕಂಥ ಶೂಸ್ಗಳನ್ನು ತೆಗೆದು ಅವುಗಳನ್ನು ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದು ಸೆಕೆಂಡ್ ನಿಂತು, ಒಂದು 30 ಸೆಕೆಂಡ್ ನಿಂತು ಪಟ ಬ್ಯಾಗಲ್ಲಿರ್ತಕ್ಕಂಥ ಶೂಸ್ಗಳನ್ನು ತೆಗೆದು ಅವುಗಳನ್ನು ಕಾಲಿಗೆ ಹಾಕ್ಕೊಳ್ತಾನೆ. ಆವಾಗ ಶ್ಯಾಮ್ ಕೇಳ್ತಾನೆ, ಏನು ಹುಚ್ಚ, ಅಲ್ಲಿ ಸಿಂಹ ಬೆನ್ನು ಹತ್ತಾಕತ್ತೈತಿ, ನೀ ಇಲ್ಲಿ ಈ ಶೂಸ್ಗಳನ್ನು ಹಾಕ್ಕೊಳಕತ್ತೀಯಲ್ಲ, ನಿನಗೇನು ತೆಲಿಗಿಲಿ ಕೆಟ್ಟೈತೇನಪ್ಪ ಅಂತಂದು ಕೇಳ್ತಾನೆ. ಆವಾಗ ರಾಮ ಹೇಳ್ತಾನೆ, ಅಲ್ಲೋ ತಮ್ಮ, ಈ ಶೂಸ್ ಹಾಕ್ಕೊಂಡ್ರೆ ನಾನು ಬೇಗ ಓಡ್ಬೋದು, ಅದಕ್ಕೆ ನೀನು ಹಾಕು ಅಂತ ಹೇಳ್ತಾನೆ. ಆವಾಗ ಹೋಗೋ ಅಂಥೇಳಿ ಆ ರಾಮನನ್ನು ಹಾಗೆ ಬಿಟ್ಟು ಅವ ಶ್ಯಾಮ ಓಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಇತ್ತ ಕಡೆ ರಾಮ ಏನು ಮಾಡ್ತಾನಪ್ಪ ಅಂದರೆ ಪಟ ಶೂಸ್ ಹಾಕ್ಕೊಂಡು ಇವನು ಕೂಡ ಓಡಾಕ ಪ್ರಾರಂಭಿಸ್ತಾರೆ. ಇಬ್ಬರು ಓಡಾಕ ಸ್ಟಾರ್ಟ್ ಮಾಡ್ತಾರೆ. ಹಿಂದೆ ಸಿಂಹ ಬೆನ್ನು ಹತ್ತೈತಿ. ಓಡೋ ಸಂದರ್ಭದೊಳಗೆ ಒಂದು ಸ್ವಲ್ಪ ದೂರ ಹೋದ ಕೂಡಲೇ ಈ ರಾಮ ಏನು ಮಾಡ್ತಾನಪ್ಪ ಅಂದ್ರೆ ಶ್ಯಾಮನನ್ನು ಹಿಂದೆ ಹಾಕಿ ಮುಂದೆ ಓಡಿ ಹೋಗ್ಬಿಡ್ತಾನೆ. ಆವಾಗ ಸಿಂಹ ಹಾಗೆ ಬೆನ್ನು ಹತ್ತಿರ್ತೈತಿ. ಹಿಂದ್ಗಡೆ ಇರ್ತಕ್ಕಂಥ ಶ್ಯಾಮನನ್ನು ಗಬಕ್ಕನೆ ಹಿಡ್ಕೊಂಡು ಶ್ಯಾಮನ ಮೇಲೆ ಅಟ್ಯಾಕ್ ಮಾಡ್ತೈತಿ. ರಾಮ ಓಡಿ ಹೋಗಿ ಮನೆಯನ್ನು ಸೇರ್ಕೊಳ್ತಾನೆ. ಅಲ್ಲಿ ಸಿಂಹದ ಬಾಯಿಗೆ ಸಿಕ್ಕವ್ರು ಯಾರ್ರೀ? ಶ್ಯಾಮ. ಕಥೆಯನ್ನು ನಾನು ಯಾಕೆ ಹೇಳಿನಪ್ಪ ಅಂತಂದ್ರೆ, ಇಲ್ಲಿ ರಾಮ ಮತ್ತು ಶ್ಯಾಮ ಇಬ್ಬರದು ಗುರಿ ಒಂದೇ. ಆದರೆ ರಾಮ ಇಲ್ಲಿ ಶೂಸ್ಗಳನ್ನು ಹಾಕ್ಕೊಂಡು ಆ ಸಿಂಹದ ಬಾಯಿಯಿಂದ ಪಾರಾಗಿ ಮನೆಯನ್ನು ಸೇರಿಕೊಂಡ. ಶ್ಯಾಮ ಸಿಂಹದ ಬಾಯಿಗೆ ಸಿಕ್ಕೊಂಡ.
ಆ ರಾಮ ಯಾಕೆ ಸಿಂಹದ ಬಾಯಿಂದ ತಪ್ಪಿಸ್ಕೊಂಡಪ್ಪ ಅಂತಂದ್ರೆ ಅವ ಶೂಸ್ಗಳನ್ನು ಹಾಕ್ಕೊಂಡಿದ್ದ. ಶೂಸ್ಗಳನ್ನು ಹಾಕ್ಕೊಂಡು ಅವ ಏನು ಮಾಡ್ದಪ್ಪ ಅಂದ್ರೆ ಬೇಗ ಓಡಿ ಹೋಗಿ ಮನೆಯನ್ನು ಸೇರಿಕೊಂಡ. ಶ್ಯಾಮ ಶೂಸ್ಗಳನ್ನು ಹಾಕ್ಕೊಂಡಿರಲಿಲ್ಲ. ಹಂಗೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ಅಭ್ಯರ್ಥಿಗಳು ಆ ಏನು ರಾಮ ಹಾಕ್ಕೊಂಡಿರ್ತಕ್ಕನಲ್ಲ ಆ ಶೂಸ್ಗಳ ಥರನೇ ನಾವು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗಿತ್ತು ಅಂತಂದ್ರೆ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಆರಾಮಾಗಿ ಪಾಸ್ ಮಾಡ್ಬೋದು. ಎಷ್ಟೋ ಜನ ಸಾವಿರಾರು ವಿದ್ಯಾರ್ಥಿಗಳು ಸುಮ್ಮನೆ ಓದಾಕತ್ತಾರೆ. ಏನು ಅವಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಹೆಂಗೆ ಓದಬೇಕು ಅನ್ನೋದೇ ಗೊತ್ತಿಲ್ಲ, ಸುಮ್ಮನೆ ಓದಾಕತ್ತಾರ. ಅವ್ರು ಯಾವತ್ತಿಗೂ ಕೂಡ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ. ಆ ರಾಮ ಹಾಕ್ಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳು ಏನದಾವಲ್ಲ, ಆ ಎಲ್ಲ ಕೌಶಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಕರ ಮಾತ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಹಾಗಾದ್ರೆ ಆ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳು ಯಾವ್ಯಾವ ರೀ ಸರ್ ಅಂತ ನೀವು ಕೇಳ್ಬೋದು. ಅವೇ ಸತತವಾಗಿರ್ತಕ್ಕಂಥ ಪರಿಶ್ರಮ, ನಿರಂತರ ಓದು, ಸ್ಮಾರ್ಟ್ ವರ್ಕ್ ಮಾಡೋದು, ನೋಟ್ಸ್ಗಳನ್ನು ಮಾಡುವುದು, ರಿವಿಷನನ್ನು ಮಾಡೋದು, ಹಳೆಯ ಕ್ವಶನ್ ಪೇಪರ್ಗಳನ್ನು ಬಿಡಿಸುವುದು, ಎಲ್ಲ ಕೌಶಲ್ಯಗಳನ್ನು ನಾವು ವ್ಯವಸ್ಥಿತವಾಗಿ ನಮ್ಮ ದೈನಂದಿನ ರುಟೀನ್ನಲ್ಲಿ ಇವುಗಳನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡಿದ್ರೆ ನಾವು ಬೇಗ ನಮ್ಮ ಗುರಿಯನ್ನು ನಾವು ಮುಟ್ತೀವಿ. ಸೊ ಹಾಗಾಗಿ ಈ ಹೊಸ ವರ್ಷದಲ್ಲಿ ಆ ಒಂದು ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾಗಿತ್ತು ಅಂತಂದರೆ ಯಾವ ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ಆ ಎಲ್ಲ ಕೌಶಲ್ಯಗಳನ್ನು ಈ ವರ್ಷದಲ್ಲಿ ಅಳವಡಿಸ್ಕೊಂಡು ಈ ವರ್ಷ ಮುಗಿಯೋದ್ರೊಳಗೆ ಒಂದು ನೌಕರಿಯನ್ನು ಹಿಡಿಬೇಕು. ಅಂಥ ಗುರಿಯನ್ನು ನಾವು ಇಟ್ಕೊಳ್ಳೋಣ. ಆ ಎಲ್ಲ ಕೌಶಲ್ಯಗಳನ್ನು ನಾನು ಹೇಳಿಕೊಡ್ತೀನಿ, ಯಾವ ರೀತಿ ಓದಬೇಕು ಅನ್ನೋದನ್ನು. ಆ ಎಲ್ಲ ಕೌಶಲ್ಯಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರೆಕೊಂಡು ಅವುಗಳನ್ನು ನಿಮ್ಮ ದೈನಂದಿನ ಅಭ್ಯಾಸದಲ್ಲಿ ಅವುಗಳನ್ನು ನೀವು ಅಳವಡಿಸ್ಕೊಳ್ಬೇಕು. ಸೊ ಬನ್ನಿ ಈಗ ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನೂ ಸಕ್ಸಸ್ಸೇ ಆಗಿಲ್ಲ ಅವರು. ಸೊ ಯಾಕೆ ಸಕ್ಸಸ್ ಆಗಿಲ್ಲಪ್ಪ ಅಂತಂದ್ರೆ ಅವರು ಈ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಹಾಗಾಗಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತು ಫೇಲ್ಯೂರ್ ಆಗಿದ್ದಾರೆ. ಅಂಥ ಫೇಲ್ಯೂರು ನಿಮ್ಮ ಜೀವನದಲ್ಲಿ ನೀವು ಆಗಬಾರ್ದು ಅಂತಂದ್ರೆ ಈ ಕೌಶಲ್ಯಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಸೊ ಈಗ ಮೊಟ್ಟ ಮೊದಲಿಗೆ ನಾವು ಯಾವ್ಯಾವ ರೀತಿಯ ಕೌಶಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನಾನು ಒಂದೊಂದು ಪಾಯಿಂಟ್ ವೈಸ್ ಹೇಳ್ತೀನಿ. ಆ ಪಾಯಿಂಟ್ಗಳನ್ನು ನೀವು ಬರ್ಕೊಳ್ಬೇಕು. ವಿಡಿಯೋ ಪೌಸ್ ಮಾಡಿ ಆ ಪಾಯಿಂಟ್ಗಳನ್ನು ಬರ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ನಮಗೆ ಒಂದು ಗುರಿ ಇರಬೇಕು. ಈಗ ನೀವು ಸಾಕಷ್ಟು ವಿದ್ಯಾರ್ಥಿಯನ್ನು ಪಡ್ಕೊಂಡು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕು ತಿಳ್ಕೊಂಡು ರೆಡಿಯಾಗಿದ್ರಿ. ಆದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯನ್ನು ಇಟ್ಕೊರಿ. ನೀನು ಯಾವ ಹುದ್ದೆಗೆ ಫೈಟ್ ಮಾಡ್ಬೇಕಂತ ಮಾಡಿದೆ ಆ ಗುರಿಯನ್ನು ನಿಗದಿ ಮಾಡಿಟ್ಕೋ. ಎಕ್ಸಾಂಪಲ್, ನಾನು ಪೊಲೀಸ್ ಆದರೂ ಆಗ್ಬೋದು, PSI ಆದರೂ ಆಗ್ಬೋದು, KS ಆಗ್ಬೋದು, ಹೈಸ್ಕೂಲ್ ಶಿಕ್ಷಕ ಆಗ್ಬೋದು, ಅಥವಾ FDA SDA ಸಾಕಷ್ಟು ಹುದ್ದೆಗಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿನಗೆ ಸಾಕಷ್ಟು ಅವಕಾಶಗಳದಾವ. ನಾನು ಯಾವ ಹುದ್ದೆಯನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಕರೆಕ್ಟಾಗಿ ನಿನ್ನ ಗೋಲನ್ನು ಸೆಟ್ ಮಾಡ್ಕೊ. ನೀನು ಗೋಲನ್ನು ಸೆಟ್ ಮಾಡ್ಕೊಂಡೆಪ್ಪ ಅಂತಂದ್ರೆ ನಿನಗೆ ಹೋಗಲಿಕ್ಕೆ ದಾರಿ ಕಾಣ್ತತಿ. ಯಾಕಂದ್ರೆ ಬೋರ್ಡ್ ಇರಲಾರ್ದ ಬಸ್ ಹತ್ತಿ ಕೂತ್ಯಪ್ಪ ಅಂತಂದ್ರೆ ಆ ಬಸ್ ಯಾಕಡೆ ಹೋಗ್ತೈತಿ ಆ ದಿಕ್ಕಿಗೆ ನೀ ಹೋಗ್ಬೇಕಾಕೈತಿ. ಸೊ ನೀನು ನಿನ್ನದೇ ಆಗಿರ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಯಾವ ಒಂದು ಗುರಿಯನ್ನು ಇಟ್ಕೊಂಡಿದ್ದಿ ಆ ಗುರಿ ಕಡೆ, ಆ ಗುರಿಯ ಬಸ್ನಲ್ಲಿ ಹತ್ತದಪ್ಪ ಅಂತಂದ್ರೆ ಆ ಗುರಿ ಕಡೆ, ಆ ಪ್ಲೇಸ್ ಕಡೆ ನೀನು ಹೋಗ್ತೀಯ. ಹಾಗಾಗಿ ನೀನು 2024ರಲ್ಲಿ ಏನು ಅನ್ಕೋತಿ, ಯಾವ ಹುದ್ದೆ ಪಡ್ಕೋತಿ ಆ ಹುದ್ದೆಯನ್ನು ನೀನು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೋ.
2024 ಡಿಸೆಂಬರ್ ಮುಗಿಯೋದ್ರೊಳಗೆ ನಾನು ಈ ಹುದ್ದೆಯನ್ನು ಪಡ್ಕೊಳ್ತೀನಿ ಅಂತ ಒಂದು ಗುರಿ ಇಟ್ಕೋ. ಇದು ಮೊದಲನೇದ್ದು. ಇನ್ನು ಗುರಿ ಇಟ್ಕೊಂಡ್ಯಪ್ಪ, ಈಗ ಎಕ್ಸಾಂಪಲ್ ನೀ PC ಆಗ್ಬೇಕಂದು, PSI ಆಗ್ಬೇಕಂದು, ಹೈಸ್ಕೂಲ್ ಶಿಕ್ಷಕ ಆಗ್ಬೇಕಂದು ಏನು ಗುರಿ ಇಟ್ಕೊಂಡಿರ್ತಲ್ಲ, ಆ ಗುರಿ ಇಟ್ಕೊಂಡ ನಂತರ ನೀನು ಎರಡನೇ ಕೆಲಸ ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗೆ ಸರ್ಕಾರ ಒಂದು ಸಿಲೆಬಸ್ ಅಂತ ಒಂದು ಇಟ್ಟಿರ್ತಾರೆ. ಆ ಸಿಲೆಬಸನ್ನು ನೀನು ಪ್ರಿಂಟ್ ತೆಗೆದುಕೊಂಡು ಆ ಸಿಲೆಬಸ್ ಏನೇನು ಕೊಟ್ಟಿದ್ದಾನೆಲ್ಲ ಅಂತ ತಿಳ್ಕೊಂಡು ಅದನ್ನೆಲ್ಲ ಒಂದು ಸಲ ಗಮನ ಕೊಟ್ಟು ನೋಡೋಗ್ಬೇಕು. ಅದನ್ನು ಎಲ್ಲ ಯಾವ್ಯಾವ ಸಿಲೆಬಸ್ ಐತಿ, ಎಷ್ಟೆಷ್ಟು ವಿಷಯಗಳದಾವ, ಆ ಎಲ್ಲ ವಿಷಯಗಳನ್ನು ನೀನು ಗಮನ ಹರಿಸಬೇಕು. ಸಾಧ್ಯವಾದ್ರೆ ನೀನು ಕನ್ನಡ ಭಾಷೆ ಅಥವಾ ಮಾತೃಭಾಷೆ ಕನ್ನಡ ಇತ್ತು ಅಂತಂದ್ರೆ ಸಾಕಷ್ಟು ಸಿಲೆಬಸ್ ಎಲ್ಲ ಇಂಗ್ಲೀಷ್ ಮೀಡಿಯಮ್ದೊಳಗೆ ಇರ್ತವೆ. ಆ ಇಂಗ್ಲೀಷ್ ಮೀಡಿಯಮ್ದಲ್ಲಿರ್ತಕ್ಕಂಥ ಎಲ್ಲ ಸಿಲೆಬಸನ್ನು ಒಂದು ಕಡೆ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಕನ್ನಡದಲ್ಲಿ ಬರ್ಕೊಂಡು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡು ಈಗೇನು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಮೊಬೈಲಲ್ಲಿ ಸಾಕಷ್ಟು ಆ್ಯಪ್ಗಳದವ. ಗೂಗಲ್ ಟ್ರಾನ್ಸ್ಲೇಷನ್ ಅಂತ ಐತಿ. ಆ ಆ್ಯಪನ್ನು ಯೂಸ್ ಮಾಡಿಕೊಂಡು ನೀನು ಸಿಲೆಬಸನ್ನು ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಸೊ ಎಲ್ಲ ಸಿಲೆಬಸನ್ನು ಕಂಪ್ಲೀಟ್ ಒಂದು ಸಲ ನೋಡ್ಕೋಬೇಕು. ನೋಡ್ಕೊಂಡು ಆದ ನಂತರ ನಿನಗೊಂದು ಐಡಿಯಾ ಸಿಗ್ತೈತಿ, ಈ ಹುದ್ದೆಗೆ ಯಾವ್ಯಾವ ಸಿಲೆಬಸ್ ಇಟ್ಟಿದ್ದಾನೆ, ಆ ಸಿಲೆಬಸ್ಗೆ ನಾನು ಏನು ಓದಬೇಕು ಅನ್ನೋದನ್ನು ಕಂಪ್ಲೀಟ್ ನಿನಗೇನಾಕೈತಿ ಒಂದು ಚಿತ್ರಣ ಸಿಗ್ತೈತಿ. ಆವಾಗ ನೀ ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಸಿಲೆಬಸ್ ನೋಡ್ದು, ಸಿಲೆಬಸ್ ಒಳಗೆ ಏನೇನೈತೆ ನಿನಗೆಲ್ಲ ಗೊತ್ತಾಯ್ತು. ಆವಾಗ ಒಬ್ಬ ಒಳ್ಳೆಯ ಮಾರ್ಗದರ್ಶಕರ ಸಹಾಯದಿಂದ ಆ ಸಿಲೆಬಸ್ ಪ್ರಕಾರ ಆ ಒಂದು ವಿಷಯಕ್ಕನುಸಾರವಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕಗಳನ್ನು ನೀನು ಖರೀದಿ ಮಾಡಬೇಕು. ಇದು 3ನೇ ಪಾಯಿಂಟ್. ಒಳ್ಳೆಯ ಮಾರ್ಗದರ್ಶಕರ ಸಹಾಯದಿಂದ ಸುಮ್ಮನೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡಿ ಸುಮ್ಮನೆ ನಿನ್ನ ಹಣನೂ ವೇಸ್ಟು, ಆಮೇಲೆ ನಿನ್ನ ಸಮಯನೂ ಕೂಡ ವೇಸ್ಟ್ ಆಕೈತಿ. ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು, ಒಳ್ಳೆಯ ಲೇಖಕರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನೀನು ಖರೀದಿ ಮಾಡಬೇಕು. ಭಾಳ ಜನ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ, ನೀವು ಯಾವ ಒಂದು ಹುದ್ದೆಗೆ ಆಯ್ಕೆ ಆಗಬೇಕಂತ ಬಯಸಿರಿ ಆ ಎಲ್ಲ ಪುಸ್ತಕಗಳನ್ನು ಸ್ವತಃ ಖರೀದಿ ಮಾಡಿರಿ. ಬೇರೆಯವರ ಕಡೆಯಿಂದ ತಂದು 1 ತಿಂಗಳ 15 ದಿನ ಬಿಟ್ಟು ನಾವು ಕೊಡ್ತೀನಿ ರೀ ಓದ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಯಾಕೆ ಹೇಳ್ತೀನಪ್ಪ ಅಂತಂದರೆ, ನಾವೆಲ್ಲೆಲ್ಲೋ ದುಡ್ಡುಗಳನ್ನ ಖರ್ಚು ಮಾಡ್ತೀವಿ, ಪುಸ್ತಕಿಗೋಸ್ಕರ ನಾವು ಖರ್ಚು ಮಾಡ್ಲಿಕ್ಕೆ ವಿಚಾರ ಮಾಡಬಾರ್ದು. ಹೌದ್ರಿ? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಕೂಡ ನಮಗೆ ಮೋಸ ಮಾಡೋದಿಲ್ಲ. ಹಾಗಾಗಿ ಆದಷ್ಟು ಯಾವ್ಯಾವ ಪುಸ್ತಕಗಳನ್ನು ಖರೀದಿ ಮಾಡ್ಬೇಕಂತಿರಲ್ಲ ಆ ಎಲ್ಲ ಪುಸ್ತಕಗಳನ್ನು ಸ್ವತಃ ನಿಮ್ಮ ಖರ್ಚಿನೊಳಗೆ ಅವುಗಳನ್ನು ಖರೀದಿ ಮಾಡಿರಿ. ಯಾಕೆ ಖರೀದಿ ಮಾಡಬೇಕಾಗಿತ್ತು ಅಂತಂದರೆ, ನಾವು ಬೇಕಾದ ಟೈಮ್ ಒಳಗೆ ಆ ಪುಸ್ತಕವನ್ನು ಬೇಕಾದ ಸಮಯದಲ್ಲಿ ಓದಿ ಅವುಗಳನ್ನು ರಿವಿಷನ್ ಮಾಡ್ಬೋದು. ಸೊ ಹಾಗಾಗಿ ನೀವು 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಮಾರ್ಗದರ್ಶಕರ ನೆರವಿನಿಂದ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳನ್ನು ಖರೀದಿ ಮಾಡಬೇಕು. ಖರೀದಿ ಮಾಡಿದ ನಂತರ ಏನು ಮಾಡಬೇಕಂತಂದ್ರೆ, ನಿಧಾನವಾಗಿ, ಅದಕ್ಕಿಂತ ಮುಂಚೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಏನು ಮಾಡ್ಬೇಕಂತಂದ್ರೆ, 6ರಿಂದ 12ನೇ ತರಗತಿಯ ಕರ್ನಾಟಕ ಸರ್ಕಾರದ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಒಂದು ಕಡೆ ನೀಟಾಗಿ ಓದ್ಕೊಂಡಿರ್ಬೇಕು. ಒಂದಲ್ಲ 2 ಬಾರಿ ಆ ಎಲ್ಲ ಪುಸ್ತಕಗಳನ್ನು ಓದಿ ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ನೀವು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದಿದ್ರಪ್ಪ ಅಂತಂದ್ರೆ ಒಂದು ಐಡಿಯಾ ಸಿಗ್ತದೆ ನಿಮಗೆ. ಮತ್ತು ಈ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದಿಯೇ ನಾ ಎಕ್ಸಾಮ್ ಬರಿತೀನಿ ಅಂತಂದ್ರೆ ನೀವು ಸಕ್ಸಸ್ ಕಾಣೋದು ಸ್ವಲ್ಪ ಡೌಟ್. ಯಾಕಂದ್ರೆ 6ರಿಂದ 12ನೇ ತರಗತಿಯ ಪುಸ್ತಕಗಳಲ್ಲಿಯೂ ಕೂಡ ಎಲ್ಲ ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದೊಳಗೆ ಅಲ್ಲಿ ನೇರವಾಗಿರ್ತಕ್ಕಂಥ ಪಾಯಿಂಟ್ಗಳಿರ್ತವೆ, ಅದರ ಹಿನ್ನೆಲೆ ನಮಗೆ ಗೊತ್ತಿರೋದಿಲ್ಲ. ಈಗ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ಯುದ್ಧಗಳ ಬಗ್ಗೆ ಬರ್ತೈತಿ.
ಅಲ್ಲಿ ಕರ್ನಾಟಕ ಯುದ್ಧಗಳ ಸುಮ್ಮನೆ ಶಾರ್ಟ್ ಕೊಟ್ಟಿರ್ತಾನೆ, ಅದರ ಹಿನ್ನೆಲೆ ನಮಗೆ ಗೊತ್ತಿರೋದಿಲ್ಲ, ಅದು ಕೇವಲ ನಾವು ಬೈಪಾಟ್ ಮಾಡ್ಬೇಕಾಕೈತಿ. ಹಾಗಾಗಿ ನೀವು 6ರಿಂದ 12ನೇ ತರಗತಿಗಳನ್ನು ಮೊದಲು ನೀಟಾಗಿ ಓದ್ಕೊಂಡು ಆನಂತರ ಅದರ ಸಂಬಂಧಪಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಲೇಖಕರ ಪುಸ್ತಕಗಳನ್ನು ಖರೀದಿ ಮಾಡಬೇಕು. ಇದು 4ನೇ ಪಾಯಿಂಟ್. ಇನ್ನು ಪುಸ್ತಕಗಳ ಖರೀದಿ ಮಾಡಿದ ನಂತರ ಆಗಲೇ ನೀವು ಏನು ಮಾಡಿರ್ತೀರಿಪ್ಪ ಅಂತಂದ್ರೆ 6ರಿಂದ 12ನೇ ತರಗತಿಯ ಪುಸ್ತಕಗಳನ್ನು ಓದಿರ್ತೀರಿ, ನಿಮಗೊಂದು ಐಡಿಯಾ ಸಿಕ್ಕಿರ್ತೈತಿ. ಆ ಒಂದು ಪೂರ್ವ ಜ್ಞಾನವನ್ನು ಇಟ್ಕೊಂಡು ನೀವು ಖರೀದಿ ಮಾಡಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು. ಎಕ್ಸಾಂಪಲ್ ಇತಿಹಾಸಕ್ಕೆ ಬಂದೇವಪ್ಪ ಅಂತಂದ್ರೆ ಡಾಕ್ಟರ್ ಕೆ ಸದಾಶಿವನ್ ಅವ್ರ ಪುಸ್ತಕ ಬಹಳ ಚೆನ್ನಾಗೈತಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಬಂದೇವಪ್ಪ ಅಂತಂದ್ರೆ ಅಲ್ಲಿ HM ರಾಜಶೇಖರ್ ಅವ್ರ ಪುಸ್ತಕ ಚೆನ್ನಾಗೈತಿ. ಆಮೇಲೆ PS ಗಂಗಾಧರ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಭಾಳ ಚಲೋ ಐತಿ. ಹಿಂಗೆ ಅನೇಕ ಲೇಖಕರು ಬರೆದಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳದಾವ. ಆ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡಿಕೊಂಡು ನೀಟಾಗಿ ಸಾವಧಾನವಾಗಿ ಒಂದೊಂದೇ ಚಾಪ್ಟರನ್ನು ಓದಾಕ ನೀವು ಪ್ರಾರಂಭ ಮಾಡಬೇಕು. ಸ್ಟಾರ್ಟಿಂಗು ಓದುವಾಗ ನಿಮಗದು ತಿಳಿಯಂಗಿಲ್ಲ, ಬೇಜಾರಾಕೈತಿ. ಆವಾಗ ನೀವು ಅದನ್ನು ಬಿಡುವಂಗಿಲ್ಲ. ನಿಧಾನವಾಗಿ ಮತ್ತೆ ಹೊಳ್ಳಿ ಅದೇ ಓದಬೇಕು, ಅದೇ ಚಾಪ್ಟರ್ನ ಓದಬೇಕು. ಈ ರೀತಿ ಚಾಪ್ಟರ್ನ ಓದ್ತಾ 2 ಸಲ 3 ಸಲ ಓದಾಕೆ ಬಂದ್ರಪ್ಪ ಅಂತಂದ್ರೆ ಅದು ಕ್ರಮೇಣ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಪ್ರಯತ್ನ ಆಕೈತಿ. ಅರ್ಥ ಆಗ್ಲಿಕ್ಕತ್ತಂದ್ರೆ ನಿಮಗೆ ಭಾಳ ಖುಷಿ ಆಕೈತಿ. ಆ ಖುಷಿ ಆಗ್ಲಿಕ್ಕತ್ತಂದ್ರೆ ನಿಮ್ಮಲ್ಲಿ ಏಕಾಗ್ರತೆಯ ಶಕ್ತಿ ಹೆಚ್ಚಾಕೈತಿ. ಏಕಾಗ್ರತೆಯ ಶಕ್ತಿ ಹೆಚ್ಚಾಗ್ಲಿಕ್ಕತ್ತಂದ್ರೆ ಆತ್ಮವಿಶ್ವಾಸ ಬರ್ತೈತಿ. ಆತ್ಮವಿಶ್ವಾಸ ಬಂತು ಅಂತಂದ್ರೆ ಪರೀಕ್ಷೆ ಯಾವಾಗ ಬರ್ತೈತಿ, ಯಾವಾಗ ಪರೀಕ್ಷೆ ಬರೋನು ಅಂತ ಒಂದು ಹುಮ್ಮಸ್ಸು ಬರ್ತೈತಿ. ಅದೇ ಹುಮ್ಮಸ್ಸಿನಿಂದ ನೀವು ಪರೀಕ್ಷೆ ಬರೆಯೋಕೆ ಹೋದ್ರಪ್ಪ ಅಂತಂದ್ರೆ 100% ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಸಕ್ಸಸ್ ಕಾಣ್ತೀರಿ. ಸೊ ಇಲ್ಲಿ ಭಾಳ ಮೊದಲೇನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಪೇಷನ್ಸ್ ಭಾಳ ಬೇಕು. ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಅಂದರೆ ತಾಳ್ಮೆ. ಆ ತಾಳ್ಮೆಯಿಂದ ಯಾರು ಎಲ್ಲ ಸಿಲೆಬಸ್ಗಳನ್ನು ನೀಟಾಗಿ ಮುಗಿಸ್ತಾ ಬರ್ತಾರಲ್ಲ ಅವರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಭಾಳ ಜನ ವಿದ್ಯಾರ್ಥಿಗಳಿಗೆ ನಾನು ನೋಡಿರ್ತೀನಿ, ಪುಸ್ತಕ ತೊಗೊಂಬರ್ತಾರೆ, ಪುಸ್ತಕ ತಂದುಕೊಂಡು ಓದಾಕೆ ಪ್ರಾರಂಭಿಸ್ತಾರೆ. ಓದಾಕೆ ಕುಂತ ಕೂಡಲೇ ಒಂದು ಅರ್ಧ ತಾಸು ಓದ್ತಾರೆ, ಅದು ತಿಳಿಯಂಗಿಲ್ಲ. ತಿಳಿಲಾರ್ಬಿಟ್ಟಕ್ಕೆ ಆ ಪುಸ್ತಕ ಅಲ್ಲೇ ಹೋಗೋದು ಮೊಬೈಲ್ ತೆಗೆದುಕೊಂಡು ಅದನ್ನು ನೋಡ್ಕೋತ್ಕೊಂಡಿರ್ತಾರೆ. ಆಮೇಲೆ ಹೊರಗೆ ಹೋಗ್ತಾರೆ, ಆ ಪುಸ್ತಕ ಅಲ್ಲೇ ಉಳಿತು. ಸೊ ಈ ರೀತಿ ಮಾಡಬಾರ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರು ಸಹನೆ ಹೆಚ್ಚಿರ್ತೈತಿ, ತಾಳ್ಮೆ ಹೆಚ್ಚಿರ್ತೈತಿ, ಅವರು ಸಕ್ಸಸ್ ಆಕ್ಕಾರ. ಸೊ ನೀವು ಈ ರೀತಿಯಾಗಿರ್ತಕ್ಕಂಥ ಪೇಷನ್ಸ್ ಇಟ್ಕೊಂಡು ಓದಾಕ ಕುಂಡಿರ್ಬೇಕು. ಅಲ್ಲಿ ನೀವು ಓದುವ ಸಂದರ್ಭದೊಳಗೆ ಕೇವಲ ಬೈಪಾಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅವ್ರು ಹಿಂಗೆ ಮಾಡಿದ್ರು, ಅವ ಮೊದಲನೇ ಅವ್ರ ತಂದೆ ಹೆಸರು ಹಿಂಗೆ, ತಾಯಿ ಹೆಸರು ಹಿಂಗೆ, ಇವುಗಳನ್ನು ಫೋಕಸ್ ಮಾಡಿರಿ. ಇವುಗಳನ್ನು ಫೋಕಸ್ ಮಾಡುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತು ಬರ್ರಿ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋತಾರ ಅವರು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇವತ್ತಿನ ಪರೀಕ್ಷೆಯಲ್ಲಿ ಕಾನ್ಸೆಪ್ಟ್ ಆಧಾರಿತವಾಗಿರ್ತಕ್ಕಂಥ ಅಪ್ಲೈಡ್ ಕ್ವಶನ್ಸ್ಗಳು ಬಹಳಷ್ಟು ಬರ್ತವೆ. ನೀವು ಸುಮ್ಮನೆ ಉದ್ದಕ್ಕೆ ಬಾಯ್ಪಾಟ್ ಮಾಡ್ಕೊತ ಓದಿದ್ರೆ ಅದು ಆಗೋದಿಲ್ಲ. ಈಗ ಎಕ್ಸಾಂಪಲ್ ಅಕ್ಷಾಂಶ ಮತ್ತು ರೇಖಾಂಶಗಳು. ನೀವು ಅಕ್ಷಾಂಶ ರೇಖಾಂಶಗಳೆಂಬ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಬೇಕಾದಾಗಿರ್ತಕ್ಕಂಥ ಅಕ್ಷಾಂಶ ಮತ್ತು ರೇಖಾಂಶಗಳ ಮೇಲೆ ಕ್ವಶನ್ಸ್ ಬಂದರೂ ಕೂಡ ನೀವು ಎಕ್ಸಾಮ್ ಹಾಲ್ನಲ್ಲಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಎಬಿಲಿಟಿಯನ್ನು ಪಡ್ಕೊಳ್ತೀರಿ. ಹಂಗೆ ಪ್ರತಿಯೊಂದು ಪುಸ್ತಕದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೋತ ಬಂದ್ರಪ್ಪ ಅಂತಂದ್ರೆ ನಿಮಗೆ ಆ ಸಬ್ಜೆಕ್ಟ್ ಮೇಲೆ ಏನಾಗ್ತದೆ ಅಂದರೆ ಒಂದು ಗ್ರಿಪ್ ಸಿಗ್ತೈತಿ. ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಕ್ತು ಅಂತಂದ್ರೆ ಕಾನ್ಸೆಪ್ಟನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭಿಸಿದ್ರಪ್ಪ ಅಂತಂದ್ರೆ ಆವಾಗ ಈ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನೀವೇನು ಮಾಡ್ತಿರ್ಬೇಕು, ನೆನಪಿಟ್ಕೊಳ್ತಾ ಬರಬೇಕು. ಕಾನ್ಸೆಪ್ಟ್ ಯಾವತ್ತೂ ಕೂಡ ಅದು ಮರೆಯುವುದಿಲ್ಲ. ಇನ್ನು ಕೆಲವೊಂದಿಷ್ಟು ಮುಂದಿನ ಹಂತ ಅಭ್ಯಾಸ ಮಾಡೋ ಸಂದರ್ಭದೊಳಗೆ ನೀವೇನು ಮಾಡಬೇಕಾಗಿತ್ತು ಅಂತಂದ್ರೆ ಆ ಓದೋ ಸಂದರ್ಭದಲ್ಲಿನೇ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ಬುಕ್ ತೆಗೆದುಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೋತಾ ಬರಬೇಕು. ಸೊ ಟೈಮ್ ತೊಗೋತೈತಿ, ಒಂದು 6 ತಿಂಗಳ 1 ವರ್ಷ ತೊಗೊಳ್ಳಿ, ಪೇಷನ್ಸ್ ಇರಲಿ. ಎಲ್ಲ ಸಿಲೆಬಸ್ಗಳನ್ನು ಒಂದು ರೌಂಡ್ ಓದ್ರಿ.
ಆ ಓದೋದ್ರ ಜೊತೆಗೆ ಒಂದು ನೋಟ್ಬುಕ್ಕಲ್ಲಿ ಪಾಯಿಂಟ್ಸ್ ಮಾಡ್ಕೊರಿ. ನಿಮಗೆ ಪಾಯಿಂಟ್ಸ್ ಮಾಡ್ಕೊಳ್ಳೋದು ಆಗಲಿಲ್ಲ ಅಂತಂದ್ರೆ ಆ ಪುಸ್ತಕದಲ್ಲಿಯೇ ಒಂದು ಪೆನ್ ತೆಗೆದುಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡ್ಕೊರಿ. ನಾನು ಯಾಕೆ ಪಾಯಿಂಟ್ಸ್ ಮಾಡ್ಕೋಬೇಕು, ಅಂಡರ್ಲೈನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಎಕ್ಸಾಮ್ ಸನಿ ಬಂದಂಗೆ ನಾವು ಇಡೀ ಟೆಕ್ಸ್ಟ್ ಬುಕ್ಕನ್ನು ಓದೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ನೋಟ್ಸ್ಗಳು, ನಿಮ್ಮ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪಾಯಿಂಟ್ಗಳು ನಿಮಗೆ ಸಹಾಯಕ್ಕೆ ಬರ್ತವೆ. ಯಾಕಂದ್ರೆ ಎಕ್ಸಾಮ್ಗಿಂತ ಬಿಫೋರ್ ಯಾರು ರಿವಿಷನ್ ಮಾಡ್ತಾರೆ ಅವರು ಸಕ್ಸಸ್ ಕಾಣ್ತಾರೆ. ರಿವಿಷನ್ ಈಸ್ ಅ ಕೀ ಟು ಸಕ್ಸಸ್. ಯಾಕಂದ್ರೆ ರಿವಿಷನ್ ಮಾಡಲಾರ್ದೆ ನೀವು ಪರೀಕ್ಷೆಗೆ ಹೋದ್ರಪ್ಪ ಅಂತಂದ್ರೆ ನೀವು 100% ಪರೀಕ್ಷೆಯೊಳಗೆ ಪಾಸ್ ಆಗೋದಿಲ್ಲ. ನೀವೇನು ಓದಿರ್ತೀರಿ 6 ತಿಂಗಳ 1 ವರ್ಷ ಕುಂತ್ಕೊಂಡು ಏನು ಓದಿರ್ತಿರಲ್ಲ, ಎಕ್ಸಾಮ್ ಸನಿ ಬಂದಂಗೆ 2 ರಿಂದ 3 ಬಾರಿ ಅದನ್ನು ಮೆಲುಕು ಹಾಕಬೇಕು. ಮೆಲುಕು ಹಾಕಿದಕ್ಕರ ಅದು ನಮ್ಮ ಸ್ಟೋರೇಜಲ್ಲಿ ಶಾಶ್ವತವಾಗಿ ಉಳಿತೈತಿ. ಸೊ ಹಾಗಾಗಿ ಪುಸ್ತಕದಲ್ಲಿ ಅಂಡರ್ಲೈನರೇ ಮಾಡಿರಿ ಅಥವಾ ನೋಟ್ಸರೇ ಮಾಡಿರಿ. ನೋಟ್ಸ್ ಮಾಡುವುದು ಬಹಳ ಉತ್ತಮ. ಬಟ್ ನಿಮ್ಗೆ ಟೈಮ್ ಇರಲಿಲ್ಲ, ಎಕ್ಸಾಮ್ ಸನಿ ಇತ್ತಂದ್ರೆ ಓದೋ ಸಂದರ್ಭದಲ್ಲಿ ಅಲ್ಲೇ ನೀವೇನು ಮಾಡಿರಪ್ಪ ಅಂತಂದ್ರೆ ಅಂಡರ್ಲೈನ್ ಮಾಡ್ಕೊತ ಹೋಗ್ಬೇಕು. ಇನ್ನು ನೆಕ್ಸ್ಟ್, ಈಗ ಒಂದು ಚಾಪ್ಟರ್ ಓದಿರ್ತೀರಿ. ಈ ಚಾಪ್ಟ್ರು ಓದಾದ ನಂತರ ನೀವೇನು ಮಾಡಬೇಕು, ಆ ಚಾಪ್ಟ್ರು ಓದಿ ಕಂಪ್ಲೀಟ್ ಮಾಡಿದ ನಂತರ ಕಣ್ಣು ಮುಚ್ಚಿ ನಾ ಏನು ಓದೀನಿ ಅನ್ನೋದನ್ನು ಒಂದು 5 ರಿಂದ 10 ನಿಮಿಷ ರಿಕಾಲ್ ಮಾಡಬೇಕು. ನೀವು ರಿಕಾಲ್ ಮಾಡಲಿಲ್ಲ, ಪುನರ್ಮನನ ಮಾಡಲಿಲ್ಲಪ್ಪ ಅಂತಂದ್ರೆ ಓದಿದ್ದೆಲ್ಲ ಬೇಗ ಸ್ಮೃತಿ ಪಟಲದಿಂದ ಅದು ಹೋಗ್ತೈತಿ. ನೀವು ಓದಿ ಆದ ನಂತರ 5 ರಿಂದ 10 ನಿಮಿಷ ಅದನ್ನು ಮತ್ತೆ ಕಣ್ಣು ಮುಚ್ಕೊಂಡು ಸ್ವತಃ ನೆನಪು ಮಾಡ್ಕೋಬೇಕು. ಅದು ನಾವೇನು ಓದಿರ್ತೀವಿ ಕಂಪ್ಲೀಟ್ ನೆನಪು ಬರೋಂಗಿಲ್ಲ, ಅದು ಯಾರಿಗೂ ಬರೋಂಗಿಲ್ಲ. ಅದು ವಿಶ್ವೇಶ್ವರಯ್ಯನವ್ರಿಗೂ ಬರೋಂಗಿಲ್ಲ, ವಿವೇಕಾನಂದರವರಿಗೂ ಬರೋಂಗಿಲ್ಲ. ಒಂದೇ ಸಲ ಯಾರಿಗೂ ನೆನಪುಳಿದಿಲ್ಲ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನಾನು ಓದಿರ್ತಕ್ಕಂಥ ಒಂದು 10 ಅಂಶಗಳಲ್ಲಿ 2 ರಿಂದ 3 ಅಂಶಗಳು ಕೂಡ ನೆನಪು ಬಂದರೂ ಕೂಡ ನೀವು ಸಾಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮತ್ತೊಂದು ಸಲ 2ನೇ ರೌಂಡ್ ಓದೋ ಸಂದರ್ಭದೊಳಗೆ ಮತ್ತೆ 2 ಪಾಯಿಂಟ್ ಹೆಚ್ಚಿಗೆ ನೆನಪಿಡ್ತವೆ. ಸೊ ಈ ರೀತಿ 2 ರಿಂದ 3 ಬಾರಿ ಓದಬೇಕು. ಓದಿ ಆದ ನಂತರ ರಿಕಾಲ್ ಮಾಡೋದು ಮರಿಬಾರ್ದು. ನೀವೇನು ಮಾಡ್ತೀರಿ, ಓದ್ತೀರಿ, ಹೊರಗೆ ಹೋಗ್ಬಿಡ್ತೀರಿ, ಮತ್ತದು ಮರಿತೈತಿ. ಯಾವುದೇ ಸಬ್ಜೆಕ್ಟನ್ನು ಓದ್ರಿ, ಅದು ಅರ್ಧ ತಾಸು ಓದ್ರಿ, 1 ತಾಸು ಓದ್ರಿ, ಓದಿ ಆದ ನಂತರ 5 ರಿಂದ 10 ನಿಮಿಷ ಯಾರೂ ಇರಲಾರ್ದ ಜಾಗನೊಳಗೆ ಕುಂತು ರಿಕಾಲ್ ಮಾಡಬೇಕು. ಸಂವಿಧಾನ ಅಂದ್ರೇನು, ಸಂವಿಧಾನದ ರಚನಾ ಸಭೆಯಲ್ಲಿ ಯಾರ್ಯಾರಿದ್ರು, ನಮ್ಮ ಸಂವಿಧಾನದ ಯಾವಾಗ ಅದನ್ನು ಸಂವಿಧಾನವನ್ನು ಯಾವಾಗ ಒಪ್ಕೊಂಡಿದ್ದೀವಿ, ಸಂವಿಧಾನ ಯಾವಾಗ ಜಾರಿಗೆ ಬಂತು, ಈ ರೀತಿಯಾಗಿರ್ತಕ್ಕಂಥ ರಿಕಾಲ್ಗಳನ್ನು ನೀವು ಮಾಡಬೇಕು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ. ಆವಾಗ ನಿಮಗೆ ನೆನಪಿನ ಶಕ್ತಿ ಹೆಚ್ಚಾಕೈತಿ. ನೆನಪಿನ ಶಕ್ತಿ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಓದಾಕ ನಿಮಗೆ ಖುಷಿ ಆಕೈತಿ. ಇನ್ನು ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೊಂಡಿವಿ, ರಿವಿಷನ್ನು ಮಾಡಕತ್ತೀವಿ, ನೋಟ್ಸ್ಗಳನ್ನು ಮಾಡಿದ್ದೀವಿ. ಇದೆಲ್ಲ ಮಾಡುವುದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಇನ್ನೂ ಸ್ವಲ್ಪ ಯಶಸ್ಸು ಕಾಣಬೇಕಾಗಿತ್ತು ಅಂತಂದರೆ, ಯಾಕಂದರೆ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ಆ ಅಭ್ಯರ್ಥಿ ಯಶಸ್ಸನ್ನು ಕಾಣ್ತಾನೆ. ಇನ್ನು ನೆಕ್ಸ್ಟ್, ಕೆಲವೊಂದು ವಿಷಯಗಳನ್ನು ನಾವು ಬಾಯ್ಪಾಟ್ ಮಾಡಲೇಬೇಕಾಗಿರ್ತಕ್ಕಂಥ ಜರೂರತ್ ಇರ್ತೈತಿ. ಯಾಕಂದ್ರೆ ಈಗ ಎಕ್ಸಾಂಪಲ್, ಈಗ ಭಾರತದ 5ನೇ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆ ಕೇಳ್ತಾನೆ ಕೆಲವೊಂದು ಸಂದರ್ಭದಲ್ಲಿ. ಯಾಕಂದರೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 70% ಎಲ್ಲ ಅಪ್ಲೈಡ್ ಕ್ವಶನ್ ಇರ್ತವೆ, ಅನ್ವಯಿಕ ಮಾದರಿ ಪ್ರಶ್ನೆಗಳಿರ್ತವೆ. ಇನ್ನೊಂದು 25 ರಿಂದ 30% ನೇರವಾದ ಪ್ರಶ್ನೆಗಳೇ ಇರ್ತವೆ. ನೀವು ಅಪ್ಲೈಡ್ ಮಾದರಿಯ ಕ್ವಶನ್ಸ್ಗಳನ್ನು ಟಚ್ ಮಾಡಿ ಈ ನೇರವಾದ ಪ್ರಶ್ನೆಗಳಿಗೆ ನೀವು ಉತ್ತರಿಸುವಲ್ಲಿ ವಿಫಲ ಆದರೆ ನೀವು ಆಯ್ಕೆಯನ್ನು ತಪ್ಪಿಸ್ಕೊಳ್ತೀರಿ. ಸೊ ನೇರವಾದ ಪ್ರಶ್ನೆಗಳಿಗೂ ಕೂಡ ನಾವು ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ನಾವು ಕೊಡಬೇಕು. ಈಗ ಕೆಲವೊಂದು ಸಿಲ್ಲಿ ಪ್ರಶ್ನೆ ಇರ್ತವೆ, ಆ ಸಿಲ್ಲಿ ಪ್ರಶ್ನೆಗಳೇ ಜಾಸ್ತಿ ಓದೋರಿಗೆ ಕೈ ಕೊಡ್ತಾವೆ. ಅವಾಗ ನಾವೇನು ಮಾಡಬೇಕು, ಪ್ರತಿಯೊಂದು ಸೂಕ್ಷ್ಮವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಈಗ ಭಾರತದ 5ನೇ ರಾಷ್ಟ್ರಪತಿ ಯಾರು ಅಂತ ಪ್ರಶ್ನೆ ಕೇಳಿದಾರೆ, ಮೊದಲನೇದವರು ಗೊತ್ತಿರ್ತಾರೆ, ಈಗಿದ್ದವರು ಗೊತ್ತಿರ್ತಾರೆ ನಮಗೆ. ಆವಾಗ ನೀವು ಓದೋ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕಾಗಿತ್ತು ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ಕೋಡ್ ವರ್ಡ್ಗಳನ್ನು ಮಾಡ್ಕೋಬೇಕು. ಈಗ ರಾಷ್ಟ್ರಪತಿ ರಾರಾಜಗಿ ಪ್ರಾಣಿಗ ವೆಂಕಟ ಶಂಕರ ನಾರಾಯಣ.
ಸೊ ರಾರಾಜ್ಗಿ, ರಾ ಅಂದ್ರೆ ಫಸ್ಟ್ ಮೊದಲನೇ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ರಾ ಇನ್ನೊಬ್ಬ ರಾ ಅಂದರೆ ರಾಧಾಕೃಷ್ಣನ್, ರಾಜಗಿ ಜಾಕಿರ್ ಹುಸೇನ್, ವಿ ಗಿರಿ, ರಾಜ್ಗಿ ಪ್ರನಿಗ್ಯಾ, ಪ್ರಕೃದ್ದೀನ್ ಅಲಿ ಅಹಮದ್, ನೀಲಂ ಸಂಜೀವ್ ರೆಡ್ಡಿ, ಗ್ಯಾನಿ ಜೇಲ್ ಸಿಂಗ್. ಈ ರೀತಿ ರಾರಾಜ್ಗಿ, ಪ್ರನಿಗ್ಯಾ, ವೆಂಕಟ, ಶಂಕರ, ನಾರಾಯಣ. ಈ ರೀತಿಯಾಗಿರ್ತಕ್ಕಂಥ ಎಲ್ಲೆಲ್ಲಿ ನೆನಪಿಟ್ಕೊಳ್ಳೋ ಸಂದರ್ಭದಲ್ಲಿ ಬರ್ತೈತಿ ಅಲ್ಲಿ ನೀವೊಂದು ಕೋಡ್ವರ್ಡ್ ಮಾಡಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಇಟ್ಕೊಂಡ್ರಪ್ಪ ಅಂತಂದ್ರೆ ಅದನ್ನು ಪದೇ 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 ರಿವಿಷನ್ ಮಾಡಿ ಅದನ್ನು ನೆನಪಿಟ್ಕೊಂಡ್ರಿ ಅಂದ್ರೆ ನಿಮಗೆ ಪರೀಕ್ಷೆ ಹಾಲ್ನಲ್ಲಿ ಭಾಳ ಖುಷಿ ಆಕೈತಿ ಅಂಥ ಪ್ರಶ್ನೆ ಬಂದರೆ. ಇನ್ನುಳಿದಂಥ ವಿದ್ಯಾರ್ಥಿಗಳಿಗೆ ಅದು ಗೊಂದಲ ಉಂಟು ಮಾಡ್ತೈತಿ. ಬಟ್ ನೀವು ಈ ರೀತಿ ಯಾರು ನೀಟಾಗಿ ಸ್ಟಡಿ ಮಾಡಿರ್ತಾರಲ್ಲ ಅವ್ರಿಗೆ ಭಾಳ ಖುಷಿ ಆಕೈತಿ. ಆವಾಗ ಆ ಖುಷಿ ಆಯ್ತಂದ್ರೆ ಮತ್ತಷ್ಟು ಇನ್ನೊಂದು 2 ಪ್ರಶ್ನೆಗಳು ಸರಿಯಾಗ್ತಕ್ಕಂಥ ಚಾನ್ಸ್ ಐತಿ. ಸೊ ನೀವು ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸದಲ್ಲಿ ತೊಡಗಿಕೊಳ್ಬೇಕು. ಇನ್ನು ಇಷ್ಟೆಲ್ಲ ಮಾಡಿದೀವಪ್ಪ, ಎಲ್ಲ ಸಿಲೆಬಸ್ಸನ್ನು ನೋಡಿದೀವಿ, ಟೆಕ್ಸ್ಟ್ ಬುಕ್ಗಳನ್ನ ಖರೀದಿ ಮಾಡಿದೀವಿ, ಓದಾಕತ್ತೀವಿ, ನೀಟಾಗಿ ಓದಾಕತ್ತೀವಿ, ಕೋಡ್ವರ್ಡ್ಗಳನ್ನ ಮಾಡಿದ್ದೀವಿ. ಇದೆಲ್ಲ ಮಾಡುವುದರ ಜೊತೆಗೆ ಯಾವ ಹುದ್ದೆಗೆ ನಾನು ಅಪಾಯಿಂಟ್ ಆಗ್ಬೇಕಂತ ಮಾಡಿದ್ನಲ್ಲ ಆ ಹುದ್ದೆಗೆ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿದಲ್ಲ ಆ ಎಲ್ಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಸಂಗ್ರಹವನ್ನು ಇಟ್ಕೊಳ್ಬೇಕು. ಆ ಪ್ರಶ್ನೆಗಳನ್ನು ಬಿಡಿಸ್ತಾ ಬರಬೇಕು. ನೀವು ಯಾವುದೋ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಆ ಸೆಂಟ್ರ್ನವರು ಮಾದರಿ ಪ್ರಶ್ನೆ ಪತ್ರಿಕೆ ನಡೆಸ್ಯಾರ ಅದನ್ನು ತೊಗೊಂಡು ಬರಿತೀನಿ ಅಂತಂದರೆ ಅಂಥವನ್ನ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಯಾಕಂದರೆ ಅವ್ರಿಗೆ ಕ್ವಶನ್ ಪೇಪರ್ ಯಾವ ರೀತಿ ಡಿಸೈನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ಪರೀಕ್ಷೆಗಳು ನಡೆದವ. ಆ ಎಲ್ಲ ಪರೀಕ್ಷೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕಲೆಕ್ಟ್ ಮಾಡಿದ್ರಪ್ಪ ಅಂತಂದರೆ ಸಾವಿರಾರು ಪ್ರಶ್ನೆಗಳು ನಿಮ್ಗೆ ಕಲೆಕ್ಟ್ ಆದಂಗೆ ಆಗ್ತವೆ. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಕಷ್ಟು ಬಿಡಿಸ್ರಿ. ಬಹು ಆಯ್ಕೆ ಪ್ರಶ್ನೆಗಳನ್ನು ಎಷ್ಟು ಬಿಡಿಸ್ತೀರಿ ಅಷ್ಟು ನಿಮ್ಗೆ ಯಾವ ರೀತಿ ಓದಬೇಕು ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಒಳನೋಟಗಳು ನಿಮಗೆ ಅಲ್ಲಿ ಗೊತ್ತಾಗೋದು. ಯಾರೋ ನಾನು ಹೇಳಿದ್ದೀನಿ ಅಂತ ತಿಳ್ಕೊಂಡು ನೀವು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೆಷ್ಟು ಸಿಲೆಬಸ್ಗಳನ್ನು ಓದ್ತೀರಿ, ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತೀರಿ, ಯಾವ ಟೈಪ್ ಕ್ವಶನ್ ಬರ್ತವೆ, ಯಾವ ಟೈಪ್ ಕ್ವಶನ್ ಕೇಳ್ತಾನೆ, ಆ ಕ್ವಶನ್ಗೆ ಕೇಳಿರ್ತಕ್ಕಂಥ ಕ್ವಶನ್ ನೋಡಿದ ಕೂಡಲೇ ಯಾವ ಟೈಪ್ ನನ್ನ ಓದು ವಿಧಾನ ಇನ್ನಷ್ಟು ನಾ ಬದಲು ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಿಮಗೆ ಗೊತ್ತಾಕೈತಿ. ಸೊ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ದಿನ ಒಂದು 50ರಿಂದ 100 ಕ್ವಶನ್ಸ್ಗಳನ್ನು ಬಿಡಿಸ್ತಾ ಬರ್ರಿ. ಈ 50 ಅಥವಾ 100 ಕ್ವಶನ್ಸ್ಗಳನ್ನು ಬಿಡಿಸ್ತಾ ಬಂದ ಹಂಗೆ ನಿಮ್ಮಲ್ಲಿ ಒಂದು ಎನರ್ಜಿ ಬಿಲ್ಡಪ್ ಆಕೈತಿ. ಸೊ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಭಾಳ ನಿಮಗೆ ಸಹಾಯಕ ಬರ್ತೈತಿ. ಇದನ್ನು 2024 ಜನವರಿ 1 ಇವತ್ತಿನ ದಿನದಿಂದಲೇ ನೀವು ಅದನ್ನು ಪ್ರಾರಂಭಿಸಬೇಕು. ಸಿಲೆಬಸ್ಗಳು ನೋಡಬೇಕು, ಓದಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು. ಇನ್ನು ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ಪರೀಕ್ಷೆಗಳನ್ನು ಓದ್ಕೊಳ್ಳೋಕೆ ಎಲ್ಲ ಪರೀಕ್ಷೆಗಳನ್ನ ಪುಸ್ತಕ ತಂದು ನೀವು ಗುಡ್ಡೆ ಹಾಕ್ಕೊಂಡಿರ್ತೀರಿ. ಅದಕ್ಕೆ ಓದ್ಲೋ, ಇನ್ನು ಇದಕ್ಕೆ ಓದ್ಲೋ, ಏನು GPSTRಗೆ ಓದ್ಲೋ, ಏನು PSI ಓದ್ಲೋ, ಏನು KS ಓದ್ಲೋ, ಈ ರೀತಿ ಗೊಂದಲವನ್ನು ಇಟ್ಕೊಳ್ಬೇಡ್ರಿ. ಒಂದು ಗೋಲ್ ಸೆಟ್ಟಿಂಗ್ ಮಾಡ್ಕೊರಿ. ಆ ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡು ಅದ್ರ ಸಿಲೆಬಸ್ ತೆಗೆದುಕೊಂಡಿರಿ, ಅದ್ರ ಪುಸ್ತಕ ಖರೀದಿ ಮಾಡ್ಕೊಂಡಿರಿ, ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಗೋಲ್ ಸೆಟ್ಟಿಂಗ್ ಮಾಡ್ಕೊರಿ. ಆದ್ರೆ ನೀವು ಯಾವ್ಯಾವ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡ್ತಾನೆ ಆ ಕಾಲ್ ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳಿಗೆ ನೀನು ವಿದ್ಯಾರ್ಹತೆ ಹೊಂದಿದ್ದೀಯಪ್ಪ ಅಂತಂದ್ರೆ ಎಲ್ಲ ಹುದ್ದೆಗಳಿಗೂ ಅರ್ಜಿ ಹಾಕು. ಆದರೆ ಒಂದಕ್ಕೆ ಕಾನ್ಸಂಟ್ರೇಷನ್ ಮಾಡು. ಆದರೆ ಎಲ್ಲ ಹುದ್ದೆಗಳಿಗೆ ಅರ್ಜಿ ಹಾಕು. ಆ ಎಕ್ಸಾಮನ್ನು ಫೇಸ್ ಮಾಡು. ಆ ಎಕ್ಸಾಮ್ ಫೇಸ್ ಮಾಡಿದ ಕೂಡಲೇ ಅಲ್ಲಿ ನಿಮಗೊಂದು ಕ್ವಶನ್ ಪೇಪರ್ ಸಿಕ್ಕಂಗೆ ಆಕೈತಿ. ಆ ಕ್ವಶನ್ ಪೇಪರ್ ಸಿಕ್ಕೋದ್ರ ಜೊತೆಗೆ ಯಾವ ರೀತಿ ಎಕ್ಸಾಮ್ ಹಾಲ್ನಲ್ಲಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗ್ತೈತೆ ನಿನಗೆ. ಈ ಎಲ್ಲ ಅನುಭವಗಳನ್ನ ತೆಗೆದುಕೊಂಡು ನಿನ್ನ ಪರೀಕ್ಷೆಯನ್ನು ಅಟೆಂಡ್ ಮಾಡು. ನಿನ್ನ ಪರೀಕ್ಷೆಯಲ್ಲಿ ನೀನು ಗ್ಯಾರಂಟಿ ಸಕ್ಸಸ್ ಆಗ್ತಿ. ಆ ಸಕ್ಸಸ್ ಆದ ನಂತರ ನೀನು ಮತ್ತೊಂದು ಹುದ್ದೆಯ ಪರೀಕ್ಷೆಯನ್ನು ನೀವು ಬರಿಬೋದು, ಏನೂ ತೊಂದರೆ ಇಲ್ಲ. ಆದರೆ ಸುಮ್ಮನೆ 108 ಪರೀಕ್ಷೆಗಳಿಗೆ ಅರ್ಜಿ ಹಾಕಿ 108 ಪರೀಕ್ಷೆಗಳಿಗೆ ತಯಾರಿ ಮಾಡ್ಕೊಂಡು ಕೂತೇಪ್ಪ ಅಂತಂದರೆ ಯಾವ ಪರೀಕ್ಷೆಯಲ್ಲೂ ನೀನು ಪಾಸ್ ಆಗಂಗಿಲ್ಲ. ಒಂದು ಫೋಕಸ್ ಮಾಡ್ಕೋ, ಒಂದು ಗೋಲ್ ಸೆಟ್ಟಿಂಗ್ ಮಾಡ್ಕೋ. ಆ ಗೋಲ್ ಸೆಟ್ಟಿಂಗ್ ಮಾಡಿಕೊಂಡು ಆ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು, ಸಿಲೆಬಸ್ಸನ್ನು ಎಲ್ಲ ಕಂಪ್ಲೀಟಾಗಿ ಓದ್ಕೋ, ಪರೀಕ್ಷೆ ಬರಿ. ಇನ್ನುಳಿದಂಥ ಎಲ್ಲ ಪರೀಕ್ಷೆಗಳನ್ನು ಬರೀ.
ಆ ಎಲ್ಲ ಪರೀಕ್ಷೆಗಳ ಅನುಭವವನ್ನು ತೆಗೆದುಕೊಂಡು ನಿನ್ನ ಪರೀಕ್ಷೆಯನ್ನು ಇನ್ನಷ್ಟು ಯಶಸ್ವಿಯಾಗಿ ಮುಗಿಸ್ಕೊ. ಸೊ ಈ ರೀತಿಯಾಗಿ ಒಂದು ಪಾಸಿಟಿವ್ ಥಿಂಕಿಂಗ್ ಇರಬೇಕು ಯಾವಾಗಲೂ. ನಾನು ಈ ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ತೀನಿ. ನೀವು ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆನೇ ನಿನ್ನೆಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನು 2ರಿಂದ 3 ಬಾರಿ ಓದಿ ಮುಗಿಸಿರ್ಬೇಕು. ಈ ಏನು ಎಕ್ಸಾಮ್ದಿಂದ ಹೊರಗೆ ಬರ್ತಾರಲ್ಲ, ಏನು ಈ ಫೇಲ್ಯೂರ್ ಆಗ್ತಾರಲ್ಲ, ಅವ್ರು ಯಾರೂ ಕೂಡ ಮೊದಲು ಓದಿರಂಗಿಲ್ಲ. ಎಲ್ಲ ಓದೋರು ಯಾವಾಗಪ್ಪ ಅಂತಂದ್ರೆ ಸಾಕಷ್ಟು ಜನ ನೋಟಿಫಿಕೇಷನ್ ಆದಮೇಲೆ ಓದ್ತಾರೆ. ನೀನು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡ. ಈಗಾಗಲೇ ಸಾಕಷ್ಟು ಮುಂಚಿತವಾಗಿ ತಯಾರಿಯನ್ನು ಮಾಡಿಕೊಂಡು ಎಲ್ಲ ಸಿಲೆಬಸನ್ನು ನೋಟಿಫಿಕೇಷನ್ಗಿಂತ ಬಿಫೋರ್ 2ರಿಂದ 3 ಬಾರಿ ಓದಿ ಮುಗಿಸ್ಕೊ. ನೋಟಿಫಿಕೇಷನ್ ಆದ ನಂತರ ಜಸ್ಟ್ ರಿವಿಷನ್ ಮಾಡ್ಕೊ, ಎಲ್ಲ ಓದಿದ್ದನ್ನು ರಿವಿಷನ್ ಮಾಡ್ಕೊ. ಆವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ಖರೀದಿ ಮಾಡಬೇಡ. ಎಲ್ಲ ಪುಸ್ತಕಗಳನ್ನು ನೀ ಅದಾಗಲೇ ಓದಿದಿ, ಅವುಗಳನ್ನು ಮತ್ತೆ ಮೆಲುಕು ಹಾಕಿ ರಿವಿಷನ್ ಮಾಡ್ಕೊ. ರಿವಿಷನ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಹೋಗುವಾಗ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಿನ್ನ ಮನಸ್ಥಿತಿ, ನಾ ಎಲ್ಲ ಓದಿನಿ, ಎಲ್ಲ ಸಿಲೆಬಸನ್ನು ಮುಗಿಸೀನಿ, ನನಗೆಲ್ಲ ಅರ್ಥ ಆಗೈತಿ, ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನಾನು ಯಶಸ್ಸು ಗಳಿಸ್ತೀನಿ ಅನ್ನೋ ಫೀಲಿಂಗ್ ನಿನ್ನ ಹತ್ರ ಇರಬೇಕು. ಮತ್ತು ನೀ ಯಾವುದನ್ನು ಕಂಪ್ಲೀಟ್ ಮಾಡಲಾರ್ದೆ ನೀ ಪರೀಕ್ಷೆಗೆ ಹೋಗೋ ಸಂದರ್ಭದೊಳಗೆ ನಿನಗೆ ಭಯ ಕಾಡ್ತೈತಿ. ಆ ಭಯ ನಿನ್ನನ್ನು ಹಿಡಿದು ಜಗ್ತೈತಿ, ನಿನಗೆ ಸಕ್ಸಸ್ ಆಗಲಿಕ್ಕೆ ಬಿಡೋದಿಲ್ಲ. ನೀ ಎಲ್ಲ ಸಿಲೆಬಸನ್ನು ಮುಗಿಸ್ಕೊಂಡು ಹೋಗಿದ್ದೀಪ್ಪ ಅಂತಂದ್ರೆ ನಿನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ತಾನೇ ಬರ್ತದೆ. ಅದು ಹೋಗೋ ಟೈಮ್ ಒಳಗೆ ಅದನ್ನು ಅನುಭವಿಸ್ಬೇಕು. ಯಾವಾಗ ಪರೀಕ್ಷೆ ಬರ್ತೈತಿ ಆ ಪರೀಕ್ಷೆಯನ್ನು ಯಾವಾಗ ಬರೀಲಿ, ಈ ಪರೀಕ್ಷೆಯೊಳಗೆ ನಾನು ಯಶಸ್ಸು ಯಾವಾಗ ಕಾಣಲಿ ಅಂತ ಆ ಭಾವನೆ ನಿನ್ನಲ್ಲಿ ಬಂದೇ ಬರ್ತೈತಿ. ನೀನು ಈ ನೋಟಿಫಿಕೇಷನ್ ಆಗೋಕ್ಕಿಂತ ಬಿಫೋರ್ ಏನು ಅವಧಿ ಇರ್ತೈತಲ್ಲ, ಆ ಅವಧಿಯಲ್ಲಿ ಎಲ್ಲ ಸಿಲೆಬಸ್ ಬುಕ್ಸ್ಗಳನ್ನು ಓದ್ಕೊಂಡು ಎಲ್ಲ ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು. ಇನ್ನು ಈ ಒಂದು ಪರೀಕ್ಷೆಗೆ ಓದೋ ಸಂದರ್ಭದಲ್ಲಿ ದಿನ ಬೆಳಿಗ್ಗೆ ಎದ್ರುಪ್ಲೆ ನೀನೇನು ಅನ್ಕೋಬೇಕು, ಮುಂದಿನ ನೇಮಕಾತಿ ಪರೀಕ್ಷೆಯಲ್ಲಿ ನಾನು 100% ಸಕ್ಸಸ್ ಕಾಣ್ತೀನಿ ಅಂತ ತಿಳ್ಕೊಂಡು ಬೆಳಿಗ್ಗೆ ಎದ್ರುಪ್ಲೇ ಆ ಭಾವನೆಯಿಂದನೇ ಹೇಳ್ಬೇಕು. ಮತ್ತು ಈ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು, ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತೀನಿ, ಸರಿಯಾಗಿ ಓದ್ತೀನಿ, ಯಾವುದೇ ನೆಗೆಟಿವ್ ವಿಚಾರಗಳು ನನ್ನ ಹತ್ರ ಬರೋದಿಲ್ಲ ಅಂತ ತಿಳ್ಕೊಂಡೇ ನೀನು ಬೆಳಿಗ್ಗೆ ಉತ್ತಮವಾಗಿರತಕ್ಕಂಥ ಭಾವನೆಯಿಂದನೇ ಹೇಳ್ಬೇಕು. ರಾತ್ರಿ ಮಲ್ಕೊಳ್ಳುವಾಗೂ ಕೂಡ ಅದೇ ಭಾವನೆಯಿಂದ ನೀನು ಮಲ್ಕೊಳ್ಬೇಕು. ಮತ್ತು ಸಾಧ್ಯ ಆದ್ರೆ ಮೆಡಿಟೇಷನ್ ಮಾಡುವುದನ್ನು ನೀವು ರೂಢಿ ಮಾಡಿಕೊಡ್ರಿ. ಯಾರು ಮೆಡಿಟೇಷನ್ ಮಾಡೋದರಿಂದ ಅವ್ರ ಮನಸ್ಸು ಭಾಳಷ್ಟು ಕಾಮಾಗಿರ್ತಕ್ಕಂಥ ಮೈಂಡನ್ನು ಇಟ್ಕೊಂಡು ನೀವು ಓದಕ್ಕೆ ಪ್ರಾರಂಭ ಮಾಡಿದ್ರಪ್ಪ ಅಂತಂದರೆ ಓದಿದ್ದೆಲ್ಲವೂ ಕೂಡ ಅರ್ಥ ಆಕೈತಿ, ಅರ್ಥ ಆಗೋದೆಲ್ಲವೂ ಕೂಡ ನೆನಪುಳಿತೈತಿ. ಮೆಡಿಟೇಷನ್ ಯಾವ ರೀತಿ ಮಾಡಬೇಕು, ಆಮೇಲೆ ಯಾವ ರೀತಿ ಯಾವಾಗ ಮಾಡಬೇಕು ಅನ್ನೋದನ್ನು ನಾನು ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಇನ್ನು ಇಷ್ಟೆಲ್ಲ ನಾವು ಹೇಳಿದೆವಪ್ಪ, ನೀ 10 ವೇದಾಂತ ಹೇಳುವುದಕ್ಕಿಂತ 1 ವೇದಾಂತ ಆಚರಣೆಯಲ್ಲಿ ತರುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲ ಒಂದು ವಿಷಯಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡಿರಿ. ಇವತ್ತು ಬರ್ಕೊಂಡಿದ್ದೀವಿ, ಇವತ್ತು ಸ್ಟಾರ್ಟ್ ಮಾಡ್ತೀವಿ, ಮತ್ತು ನಾಳೆ ನಾಯಿ ಬಾಲ ಡೊಂಕೆ ನಾವು ಬಿಟ್ಟು ಬಿಡ್ತೀವಿ. ಯಾಕಂದ್ರೆ ಆಚರಣೆಗೆ ತರೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಅಭ್ಯರ್ಥಿ ಸಣ್ಣ ವಿಷಯಗಳನ್ನು ಕೂಡ ತನ್ನ ಜೀವನದೊಳಗೆ ಆಚರಣೆಯಲ್ಲಿ ತೆಗೆದುಕೊಂಡು ಬರ್ತಾನೆ, ಅವ ಸಕ್ಸಸ್ ಕಾಣ್ತಾನೆ. ಓದೋದನ್ನು ಕೂಡ ನೀನು ಎಂಜಾಯ್ ಮಾಡಬೇಕು, ಖುಷಿ ಪಡ್ಬೇಕು. ಅದನ್ನು ನೀ ಸುಮ್ಮನೆ ಯಾರೋ ನಿಮ್ಮ ಅವ್ವ ಅಪ್ಪ ಹೇಳ್ತಾರ ಅಥವಾ ಬಿಟ್ಟಿ ಬೇಸರಿಕೆ ಓದಲೇಬೇಕಂತ ಈ ರೀತಿ ತ್ರಾಸ ಮಾಡ್ಕೊಂಡು ಓದಕ್ಕೆ ಹೋಗಬೇಡ. ಆ ಓದುವಿಕೆಯನ್ನು ನನಗೆ ಖುಷಿ ಕೊಡಬೇಕು. ಇವತ್ತು ಕೆಲಸ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ಇವನ್ನ ನಾವು ಒಂದು ಕಸ ಗುಡಿಸಿದ್ರು ಕೂಡ ಆ ಕಸ ಗುಡಿಸೋ ಕೆಲಸವನ್ನು ಕೂಡ ಎಂಜಾಯ್ ಮಾಡಬೇಕು. ಬಟ್ಟೆ ತೊಳಿತಕ್ಕಂಥ ಕೆಲಸವನ್ನು ಕೂಡ ಎಂಜಾಯ್ ಮಾಡಬೇಕು. ಅದೇ ರೀತಿ ಓದ್ತಕ್ಕಂಥ ವಿಷಯವನ್ನು ಕೂಡ ನಾವು ಎಂಜಾಯ್ ಮಾಡಿದ್ರೆ ನಮಗದು ಖುಷಿ ಕೊಡ್ತೈತಿ. ಆ ಖುಷಿಯಿಂದ ನಾವು ಓದಿದ್ರೆ ನಮಗೆ ಸಕ್ಸಸ್ ಸಿಗ್ತೈತಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಂಡಿರಿ. ಆ ನೋಟ್ ಮಾಡ್ಕೊಂಡಿದ್ದನ್ನು ವಿಡಿಯೋ ಮುಗಿದ ನಂತರ ಮತ್ತೊಮ್ಮೆ ನೋಡಿ ಆ ಎಲ್ಲ ವಿಷಯಗಳನ್ನು, ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಇವತ್ತಿನಿಂದ ಈ ಕ್ಷಣದಿಂದಲೇ ಅದನ್ನು ಆಚರಣೆಗೆ ತೆಗೆದುಕೊಂಡು ಬನ್ನಿರಿ. 2024 ಡಿಸೆಂಬರ್ ಮುಗಿಯೋದ್ರೊಳಗೆ
ನಿಮ್ಮದು ನೌಕರಿ ಆಗೋದು ಗ್ಯಾರಂಟಿ. ಸೊ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ.